ಯಾಕಂದರೆ ಕಳೆದ ವರ್ಷ ಆಗಿತ್ತು, ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಿತ್ತು. ನಾವು ಅದ್ರ ಬಗ್ಗೆ ಭಾಳ ಗಂಭೀರವಾಗಿ ತಗೊಂಡು ಈ ವರ್ಷ ಏನು ಮಾಡಿದ್ವಿ, ಪ್ರತ್ಯೇಕವಾಗಿ ಡ್ರೆಸ್ ಕೋಡ್ ವಸ್ತ್ರದ ಸಂಹಿತೆಗೆ ಒಂದು ಅಧಿಕಾರಿಯನ್ನು ಖಾಸಗಿ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಏನಿವತ್ತು CET ಪರೀಕ್ಷೆ 745 ಕೇಂದ್ರಗಳಲ್ಲಿ ಒಮ್ಮೆಲೆ ಆಗ್ತದೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ. ಬೆಂಗಳೂರು ಒಂದರಲ್ಲಿ ಸುಮಾರು 164 ಕೇಂದ್ರಗಳಲ್ಲಿ ಆಗಿದೆ. ಇವೆಲ್ಲ ಕ್ರಮಗಳನ್ನು ತೆಗೆದುಕೊಂಡು ಅವರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ತಾವು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ತಯಾರು ಮಾಡಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಅವರ ಜೊತೆ ಸಂವಾದ ಮಾಡಿದ್ದೀವಿ ಮತ್ತು ಕಳೆದ ವರ್ಷದ ಕಹಿ ಉದಾಹರಣೆಗಳನ್ನು ಅವರ ಘಟನೆಗಳನ್ನು ಕೂಡ ಅವ್ರಿಗೆ ಹೇಳಿದ್ದೀವಿ. ನಾವು ಹೋಮ್ ಗಾರ್ಡ್ಸನ್ನು ಇದಕ್ಕೆ ಪ್ರತಿ ವರ್ಷ ನಾವು ನಿಯೋಜನೆ ಮಾಡ್ತಕ್ಕಂಥದ್ದು ವಾಡಿಕೆ. ಈ ವರ್ಷ ನಾನೇ ಮಾನ್ಯ ಗೃಹ ಸಚಿವರಿಗೆ ಪತ್ರ ಕೊಟ್ಟು ಅದರಲ್ಲಿ ಬರೆಸಿದ್ದೆ ನಿಯೋಜನೆ ಮಾಡ್ಬೋದು ಅಂತ. ಆದರೆ ನಮ್ಮ ದುರಾದೃಷ್ಟ ಏನಾಯಿತು, ನಮ್ಮ ತಮಿಳುನಾಡಿನ ಚುನಾವಣೆ ಇದ್ದಿದ್ದರಿಂದ ಆ ಚುನಾವಣೆಗೆ ಸುಮಾರು 6,500ಕ್ಕಿಂತ ಹೆಚ್ಚು ಗೃಹ ರಕ್ಷಾ ದಳದವರನ್ನು ನಿಯೋಜನೆ ಮಾಡಿದ್ದಾರೆ ಅಂಥೇಳಿ ಅವರು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರಿಂದ ನಾವು ಆ ಕಾಲೇಜುಗಳವರಿಗೆ ಏನು ಇವತ್ತು ನಾವು ಡ್ರೆಸ್ ಕೋಡ್ಗೆ ಒಬ್ಬ ಅಧಿಕಾರಿಯನ್ನು ಹಾಕಿದ್ದೇವೆ, ಅವರ ಮುಖಾಂತರ ನೀವು ನಿಮ್ಮ ಜವಾಬ್ದಾರಿ ವಹಿಸ್ಕೋಬೇಕು ಅಂತೇಳಿ ಆ ಕಾಲೇಜುಗಳಿಗೆ ಜವಾಬ್ದಾರಿ ವಹಿಸಿದ್ವಿ. ರಾಜ್ಯದಲ್ಲಿ ಎಲ್ಲೂ ಈ ಸಮಸ್ಯೆ ಆಗಲಿಲ್ಲ. ಕೃಪಾನಿಧಿ ಕಾಲೇಜು ಬೆಂಗಳೂರಿನಲ್ಲಿ, PUC ಕಾಲೇಜಲ್ಲಿ ಮತ್ತು ಇಲ್ಲಿ ನಮ್ಮ ನಾಗಾರ್ಜುನ ಕಾಲೇಜಲ್ಲಿ ಆಗಿದೆ ಅಂಥೇಳಿ ನೆನ್ನೆ ಒಬ್ಬ ಹುಡುಗ ವಿಡಿಯೋ ಮುಖಾಂತರ ಮಾಹಿತಿ ಕೊಟ್ಟಾಗ ನಾವೆಲ್ಲ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಿದ್ದೀವಿ. CCTV ತುಣುಕುಗಳನ್ನು ಪರಿಶೀಲನೆ ಮಾಡುವಂಥದ್ದಾಗಿದೆ. ಬಹುಶಃ ಇಲ್ಲಿ ಸಿಬ್ಬಂದಿ ವರ್ಗದವ್ರಿಗಿಂತ ಅವರು NCC ಹುಡುಗರನ್ನು ಬಳಸಿದ್ದಾರೆ ಅಂತಕ್ಕಂಥದ್ದು ಒಂದು ಆ ಹುಡುಗ ಹೇಳಿದಂಗೆ ಅದನ್ನು CCTVಯಲ್ಲೂ ಗಮನಿಸಿದ್ದೀವಿ. ನಿನ್ನೆಯಿಂದ ನಾನು ಸತತವಾಗಿ ಇದ್ರ ಬಗ್ಗೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆ ಸಂಪರ್ಕದಲ್ಲಿದ್ದೀನಿ. ಅವರಿಗೆ ಸೂಕ್ತ ಕ್ರಮ ತಗೋಬೇಕು ಕೂಡಲೇ ಅಂತ ಹೇಳಿದಾಗ ಆ ಹುಡುಗನ ಏನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ರು. ಅವರನ್ನು ಪತ್ತೆ ಮಾಡಿ ಕರೆಸಿ ನೀವು ಕಂಪ್ಲೇಂಟ್ ಕೊಡಿ ಅಂಥೇಳಿ ಸುಮಾರು ನಿನ್ನೆಯಿಂದ ನಾವು ಅವರ ಮೇಲೆ ಸತತವಾಗಿ ಅವರ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಇದುವರೆಗೂ ಅವರು ದೂರನ್ನು ಕೊಟ್ಟಿಲ್ಲ. ಈಗ ನನಗೆ ಹೇಳ್ತಾರೆ, ಇಲ್ಲ ಅವರು ದೂರು ಕೊಡೋದಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾ ಇಲ್ಲ, ಅವರು ಕಾಲೇಜಿನವರ ಜೊತೆಯಲ್ಲಿ ಮಾತಾಡಿದ್ದಾರೆ, ಅವರು ನಮ್ಮದು ತಪ್ಪಾಗಿದೆ ಅಂಥೇಳಿ ಅವ್ರ ಜೊತೆ ವಿನಂತಿ ಮಾಡಿಕೊಂಡಿದ್ದಾರೆ ಅಂಥೇಳಿ ಇನ್ನೂ ಅಂತಿಮವಾಗಿ ಯಾವುದೇ ಒಂದು ದೂರು ಕೊಡುವಂಥ ಪ್ರಕ್ರಿಯೆ ಆಗಿಲ್ಲ. ಆದರೂ ನಾನು ಅವ್ರಿಗೆ ಹೇಳಿದ್ದೀನಿ, ಏನೇ ಆ ರೀತಿ ಇದ್ದರೆ ಈಗ ಅವರು ಲಿಖಿತವಾಗಿ ಅವ್ರ ಹತ್ರ ಒಂದು ಹೇಳಿಕೆಯನ್ನು ಪಡಿಬೇಕು. ಯಾಕಂದರೆ ನಾಳೆ ಸರ್ಕಾರದ ಮೇಲೆ ದೂಷಣೆ ಮಾಡ್ತಕ್ಕಂಥದ್ದು ಆಗಬಾರ್ದು. ಅದರಿಂದ ಈಗ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಈಗಾಗಲೇ 3 ಜನ ಅಲ್ಲಿ ಯಾರು ಸಿಬ್ಬಂದಿ ವರ್ಗದವರಿದ್ದರು, ಯಾರು ಒಂದು ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಂಥ ಒಬ್ಬ ಅಧಿಕಾರಿ ನೇಮಿಸಿದ್ವಿ, ಅವರು ಮತ್ತು ಇನ್ನಿಬ್ಬರು ಮಹಿಳಾ ಸಿಬ್ಬಂದಿಯನ್ನು ಮೊನ್ನೆನೇ ಅಮಾನತು ಮಾಡಿದ್ದಾರೆ ಮತ್ತು ಅವ್ರ ಮೇಲೆ ಈಗಾಗಲೇ ಪೊಲೀಸ್ ತನಿಖೆ ಕೂಡ ಪ್ರಾರಂಭ ಆಗಿದೆ. ಅವರು ನಮ್ಮ ಬೆಂಗಳೂರಿನ ನಗರ ಜಿಲ್ಲಾಧಿಕಾರಿಗಳು ADC ಅವರನ್ನು ಇದರ ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಪೊಲೀಸ್ ಇಲಾಖೆಯವರು ಪೋಷಕರು ಕೊಟ್ಟಿರ್ತಕ್ಕಂಥ ದೂರಿನ ಮೇಲೆ ಅವರು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದು ಯಾವುದೇ ದುರುದ್ದೇಶದಿಂದ ಯಾರು ಮಾಡಿರ್ತಕ್ಕಂಥದ್ದಲ್ಲ. ಕೆಲವು ಸಿಬ್ಬಂದಿಗಳ ಬೇಜವಾಬ್ದಾರಿ ಅಥವಾ ಅವರ ವಿಕೃತ ಮನಸ್ಥಿತಿ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಇದು ಇಡೀ ರಾಜ್ಯ ಇದರ ಬಗ್ಗೆ ಚರ್ಚೆ ಮಾಡಿ ಭಾಳಷ್ಟು ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥ ವಿಚಾರ. ಬಹುಶಃ ಇವತ್ತು ಕಾಲೇಜಿನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಇದ್ರ ಬಗ್ಗೆ ಮಾಹಿತಿ ಇರಬೇಕಾಗುತ್ತೆ. ನಾವು ಹೇಳಿದ್ದೀವಿ, ಜೊತೆಗೆ ಅವ್ರಿಗೂ ಅಷ್ಟು ಮಾತ್ರ ಇವತ್ತು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಓದ್ತಾ ಇರ್ತಾರೆ. ಇಷ್ಟಾಗಿ ಮತ್ತೆ ಇದೇ ರೀತಿ ನಡವಳಿಕೆ, ಯಾಕಂದರೆ ಜನಿವಾರದಲ್ಲಿ ಏನಿದೆ ಹೇಳಿ, ನೀವು ಜನಿವಾರ ಬರೀ ದಾರ ಇದೆ, ಬಹುಶಃ 6 ಎಳೆ ಅಂತ ಕಾಣ್ತದೆ ನನಗೆ ಗೊತ್ತಿರೋಂಥ ಮಾಹಿತಿ. ಇವತ್ತು ಅದರಲ್ಲಿ ಏನು ಕ್ಯಾಮ್ರಾ ಇಡೋದು ಮತ್ತೊಂದು ಇಡಲಿಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಪರಿಶೀಲನೆ ಮಾಡಲಿ, ಜನಿವಾರ ಹಾಕಿದರೆ ಆಯಿತು, ಜನಿವಾರನ ಪರಿಶೀಲನೆ ಮಾಡಲಿ, ತೊಂದರೆ ಇಲ್ಲ. ಆದರೆ ಅದನ್ನು ತೆಗಿಬೇಕು ಅಥವಾ ಅದನ್ನು ಕಡಿತ ಮಾಡಿ ಇದು ಮಾಡಬೇಕು ಅಂತಕ್ಕಂಥದ್ದು ಯಾರೂ ಸೂಚನೆ ಕೊಟ್ಟಿಲ್ಲ. ಇದು ಅತಿರೇಕದ ಒಂದು ಉದಾಹರಣೆ. ಮತ್ತೊಮ್ಮೆ ಈ ರೀತಿ ಆಗಿರ್ತಕ್ಕಂಥದ್ದಕ್ಕೆ ನಮಗೆ ಇದನ್ನು ಒಮ್ಮೆಲೆ ಒಂದೊಂದ್ಸತಿ ನಮಗೆ ಸಂಶಯ ಬರ್ತದೆ. ಇದು ಯಾರಾದರೂ ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿಸುವಂಥ ಕೆಲಸ ಮಾಡಿದಾರಾ? ಯಾಕಂದರೆ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಮತ್ತೆ ಪುನರಾವರ್ತನೆ ಆಗತ್ತೆ ಅಂತ ಹೇಳಿದ್ರೆ ನಾವಿನ್ನೇನು ಹೇಳ್ಬೇಕು ಹೇಳಿ? ಇವತ್ತು ಪಾರದರ್ಶಕವಾಗಿ
ಇವತ್ತು ಕಳೆದ ವರ್ಷದ ಅನುಭವದಿಂದ ನಾವು ಇವತ್ತು ಡ್ರೆಸ್ ಕೋಡ್ ಒಬ್ಬ ಅಧಿಕಾರಿಯನ್ನು ಪ್ರತಿಯೊಂದು ಕಾಲೇಜಿನಲ್ಲೂ ನೇಮಿಸಿದ್ದೀವಿ. ಇಷ್ಟಾಗಿ ಆಗತ್ತೆ ಅಂದರೆ ಇನ್ನು ಯಾವ ರೀತಿ ನಾವು ಕ್ರಮ ವಹಿಸಬೇಕು. ಅದರಿಂದ ನಾನು ಮೊನ್ನೆನೂ ನಾನು ಮಾಧ್ಯಮಗಳ ಮುಂದೆ ಹೇಳಿದ್ದೀನಿ, ಭಾರತೀಯ ನ್ಯಾಯ ಸಮಿತಿ ಏನಿದೆ, BNSS ಏನಿದೆ, ಅದರಲ್ಲಿ ಏನು ನಾಳೆ ಭಾವನೆಗಳಿಗೆ ಧಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಂಥ ವಿಚಾರಗಳಿಗೆ ಏನು ಕ್ರಮ ಆಗ್ಬೋದು, ಯಾವ ಅದರಲ್ಲಿ ಏನು ಪ್ರಾವಿಷನ್ಸ್ ಇದೆ, ಅವಕಾಶಗಳಿದ್ದಾವೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡ್ತೀವಿ. ಮುಂದೆ ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.